ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪೂರ್ಣಿಮಾ. ಇದು ನನ್ನ 9 ಮಂತ್ ಫಸ್ಟ್ ಡೇ ಬ್ಲಾಗ್. ನನ್ನ 9 ಮಂತ್ ಫಸ್ಟ್ ಡೇಯಿಂದ ಮಾಡಬೇಕು ರೆಗ್ಯುಲರಾಗಿ 30 ಡೇಸ್ ಅಂತ ಅಂದ್ಕೊಂಡಿದ್ದೆ. ಆದರೆ ನಂಗೆ ಮಧ್ಯಾಹ್ನದಿಂದ ಫುಲ್ ಪೇಯ್ನ್ ಬರ್ತಿದ್ದಿಲ್ಲ ಅಂದ್ಬಿಟ್ಟು ಸರಿ ಅಂದ್ಬಿಟ್ಟು ಸುಸ್ತಾಗಿ ಹಾಗೆ ತಿಂದು ಮಲ್ಕೊಂಡೆ. 12 ಗಂಟೆಯಿಂದ ಪೇಯ್ನ್ ಜಾಸ್ತಿ ಆಯಿತು, ತಡ್ಕೊಳಕ್ಕೆ ಆಗ್ತಿಲ್ಲ. 12 ಗಂಟೆಲಿ ಎದ್ದು ಸ್ನಾನ ಮಾಡಿ ಕೂತ್ಕೊಂಡೆ, ಪೇಯ್ನ್ ನಿಲ್ತಾನೇ ಇಲ್ಲ. ಅದಕ್ಕೆ ಇದನ್ನು ನಾಳೆ ಮಾಡೋಣ ಅಂತ ಅಂದ್ಕೊಂಡಿದ್ದೆ. ಇನ್ನೆಷ್ಟು ಹೆಂಗೆ ಟೈಮ್ ಇದೆಯೋ, ಯಾವಾಗ ಪೇಯ್ನ್ ಜಾಸ್ತಿ ಆಗುತ್ತೋ ಅಂತ ಗೊತ್ತಿಲ್ದಿರ 3 ಗಂಟೆ ರಾತ್ರಿಲಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಈಗ ನಾನು ನನ್ನ ಹಾಸ್ಪಿಟಲ್ ಬ್ಯಾಗ್ ರೆಡಿ ಮಾಡ್ಕೊಬೇಕು ಅಂತ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. 2 ಬ್ಯಾಗ್ ಫಸ್ಟ್ ತೊಗೊಂಡಿದ್ದೀನಿ, ಒಂದು ಪಾಪುಗೆ ಒಂದು ನನಗೆ ಅಂತ. ಫಸ್ಟು ಪಾಪು ಬ್ಯಾಗ್ ಪ್ಯಾಕ್ ಮಾಡೋಣ. ನಂತರ ಡ್ರೈ ಶೀಟ್ ತೊಗೊಂಡಿದ್ದೀನಿ. ತ್ರೀ ಪೀಸ್ ಡ್ರೈ ಶೀಟ್ ಹೆಂಗೆ ಯೂಸ್ ಆಗುತ್ತೋ ಗೊತ್ತಿಲ್ಲ. 2 ಬೇಬಿ ರಿಸೀವಿಂಗ್ ಕ್ಲಾತ್ಸ್, 1 ಬೆಡ್ಶೀಟ್, ಒಂದು ಸೈಡ್ ಪ್ಲೇಸ್ ಆಯಿತು. ಇಷ್ಟು ಬೆಡ್ಶೀಟು, ರಿಸೀವಿಂಗ್ ಬ್ಯಾಗು. ಕ್ಲಾತ್ ಡ್ರೈಪರ್ ನಾನೊಂದು 3 ತೊಗೊಳ್ತಿದ್ದೀನಿ. ಅದಕ್ಕೆ ಮೊದಲು ಒಂದು 10 to 12 ಪೀಸ್ ಡೈಪರ್ ತೊಗೊಂಡಿದ್ದೀನಿ. ಅದನ್ನು ಒಂದು ಸೈಡಲ್ಲಿ ಪ್ಲೇಸ್ ಮಾಡ್ಕೊಂಡ್ಬಿಡೋಣ. ಅದಾದಮೇಲೆ 3 ಪೀಸ್ ಇನ್ಸರ್ಟ್ ಕ್ಲಾತ್ ಡೈಪರ್ ತಗೊಳ್ಳ. ಒಂದು 2 ಪೀಸ್ ಇನ್ಸರ್ಟ್ ಕ್ಲಾತ್ ಎಕ್ಸ್ಟ್ರಾ ತೊಗೊಳ್ತೀನಿ ಡೈಪರ್ ಜೊತೆ. ಇದಾದಮೇಲೆ ಕೆಳಗಡೆಗಾದ ಹಾಗೆ ನಾನು ಬೇಬಿ ಹೋಮ್ ಕಮಿಂಗ್ ಔಟ್ಫಿಟ್ಟು ಯೆಲ್ಲೋ ಕಲರ್ ಸೆಲೆಕ್ಟ್ ಮಾಡಿದ್ದೆ, ಅದನ್ನು ಒಂದು ಸೈಡಲ್ಲಿ ಪ್ಲೇಸ್ ಮಾಡಿಬಿಡೋಣ. ಒಂದು ಚಡ್ಡಿ, ಒಂದು ಶರ್ಟ್ ಜೊತೆ ಸ್ವೆಟರು, ಸಾಕ್ಸು, ಟೋಪಿ ಎಲ್ಲ ಸೇರಿ ಒಂದಿದೆ, ಪ್ಲೇಸ್ ಮಾಡ್ತಿದ್ದೀನಿ. ಅದಾದಮೇಲೆ ಸೈಡ್ಗಾದ ಹಾಗೆ ಒಂದು 3 ಪೀಸ್ ಲಂಗೋಟಿ ತಗೊಳ್ತಿದ್ದೀನಿ. ಆಲ್ಮೋಸ್ಟ್ ಆಪ್ರೇಷನ್ ಆದರೆ 6 ಡೇಸ್ ಹಾಸ್ಪಿಟಲಲ್ಲಿ ಇರಬೇಕಾಗುತ್ತೆ. ನಾರ್ಮಲ್ ಆದರೆ 3 ಡೇಸ್. ಅದಕ್ಕೆ ನಾನು ಸ್ವಲ್ಪ ಜಾಸ್ತಿ ಬಟ್ಟೆನೇ ತೊಗೊಳ್ತಿದ್ದೀನಿ. ತ್ರೀ ಸೆಟ್ ಟೋಪಿ, ಸಾಕ್ಸು ಮತ್ತು ಹ್ಯಾಂಡ್ಗೆ ಹಾಕ್ತೀವಲ್ಲ ಗ್ಲೌಸು, ಅದು 3 ಸೆಟ್ಸ್ ತೊಗೊಂಡಿದ್ದೀನಿ. ಬಟನ್ ಇರೋ ಥರ ಕ್ಲಾತು ಇದು ವಿತ್ ಪ್ಯಾಂಟು 3 ಸೆಟ್ಸ್ ತೊಗೊಂಡಿದ್ದೀನಿ. ಜಾಸ್ತಿನೇ ತೊಗೊಂಡಿದ್ದೀನಿ ಅಂತ ಅನಿಸ್ತಿದೆ. ಓಕೆ, ಇರಲಿ, ಪರವಾಗಿಲ್ಲ. ಈ ಥರ ಇದು 3 ತೊಗೊಂಡಿದ್ದೀನಿ.
ಒಂದು 3 ಫೀಡಿಂಗ್ ಶೀಟ್ಸ್ ತೊಗೊಂಡಿದ್ದೀನಿ. ಯೂಸ್ ಆಗಲ್ಲ ಅನಿಸುತ್ತೆ, ಗೊತ್ತಿಲ್ಲ. ಕ್ಲಾತ್ ಗಲೀಜ್ ಆಗ್ಬಾರ್ದು ಅಂತ. ಅದಾದಮೇಲೆ ಎಕ್ಸ್ಟ್ರಾ ಕ್ಲಾತ್ಸು ಈಗ ತೊಗೊಳ್ಳ ಬೇಡವಾ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಪೇರ್ಸ್ ತೊಗೊಳ್ತೀನಿ ಸಾಕು. ಬಿತ್ತು. ಇದ್ರ ಜೊತೆ ಒಂದು ಬಾತ್ ಟವಲು, ಎರಡು ಕರ್ಚಿಫ್ ಥರ ಟವಲ್ಲು, ಎರಡು ಸ್ವಲ್ಪ ದೊಡ್ಡ ದೊಡ್ಡ ಮೀಡಿಯಮ್ ಸೈಜ್ ಟವಲ್ಲು, ಇನ್ನೇನಿದೆ ಬೇಬಿದು, ಒಂದು ಪ್ಲಾಸ್ಟಿಕ್ ಶೀಟ್ ಥರ ಬರುತ್ತಲ್ಲ ಅದೊಂದು, ಇದ್ರ ಜೊತೆ ಒಂದು ಬೇಬಿ ರ್ಯಾಷಸ್ ಕ್ರೀಮು. ನಾನೆಲ್ಲ ಮಮ್ಮ ಅರ್ಥಕ್ಕೆ ತೊಗೊಂಡಿದ್ದೀನಿ. ಇದು ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ. ಒಂದು ಮಾಯ್ಶ್ಚರೈಸ್ ಲೋಷನ್ನು, ಒಂದು ಶಾಂಪು ಮತ್ತು ಒಂದು ಬಾಡಿ ವಾಶ್, ಇಷ್ಟು ಎಕ್ಸ್ಟ್ರಾ ತೊಗೊತಿದ್ದೀನಿ. ಇದು ಯೂಸ್ ಆಗುತ್ತೋ ಅಲ್ವೋ ಗೊತ್ತಿಲ್ಲ. ಇಷ್ಟು ನನ್ನ ಬೇಬಿಗೋಸ್ಕರ. ಏನಾದರೂ ಮಿಸ್ ಮಾಡಿದ್ದೀನೋ ಗೊತ್ತಿಲ್ಲ. ಮಿಸ್ ಮಾಡಿದರೆ ನಿಮ್ಗೆ ಯಾರಿಗಾದ್ರೂ ಗೊತ್ತಿದ್ದರೆ ಹೇಳಿ, ತಗೊಳ್ತೀನಿ. ಇಷ್ಟು ಬೇಬಿಗೋಸ್ಕರ ಬ್ಯಾಗ್ ಪ್ಯಾಕ್ ಆಯಿತು. ಇದನ್ನೊಂದು ಕಡೆ ಇಟ್ಬಿಡ್ತೀನಿ. ಈಗ ನನಗೇನೇನು ಬೇಕೋ ಎಲ್ಲ ಎತ್ತಿಟ್ಕೊಳ್ಳೋಣ. ಫಸ್ಟು ಇದು ಒಂದು ಕೆಟಲ್ಲು, ಇದು ಒಂದು ಹ್ಯಾಂಡ್ ಬ್ಯಾಗಲ್ಲಿ ಸೈಡಲ್ಲಿ ಪ್ಲೇಸ್ ಮಾಡಿಬಿಡ್ತೀನಿ ಕೆಳಗಡೆ ಆದಾಗೆ. ಬಿಸಿನೀರು ತುಂಬ ಬೇಕಾಗುತ್ತೆ, ಅದಕ್ಕೆ ಒಂದು ಕೆಟಲ್ ತಗೊಂಡೆ. ಆಗ್ತಾನೆ ಇಲ್ಲ. ಒಂದು ಕೆಟಲ್ ಆಯಿತು. ಒಂದೆರಡು ವೇಸ್ಟ್ ಬಟ್ಟೆ, ಒಂದು ಬೆಡ್ಶೀಟ್ ಬಟ್ಟೆ, ಒಂದು ಲುಂಗಿ ಬಟ್ಟೆ, ಆಲ್ಮೋಸ್ಟ್ ನಾನು ಜರ್ಕಿನ್ ಸ್ವೆಟರ್ ಹಾಕ್ಕೊಂಡು ಹೋಗ್ತೀನಿ, ಅದಕ್ಕೆ ಒಂದು ಸ್ವೆಟರು,
2 pair ಸಾಕ್ಸು, ಒಂದು ಶಾಲು, ಇಷ್ಟು ಬ್ಯಾಗಿರಲಿ. ಇಷ್ಟೊಂದು ಬ್ಯಾಗಲ್ಲಿ ಹಾಕಿದ್ದೀನಿ. ಇನ್ನೊಂದು ಬ್ಯಾಗ್ ತೊಗೊಂಡು ಫಸ್ಟ್ ಟಾಯ್ಲೆಟಿಗೆ ಬೇಕಾದ ಟಾಯ್ಲೆಟ್ ಎಸೆನ್ಷಿಯಲು, ಬ್ರಷು, ಶಾಂಪು, ಸೋಪು, ಒಂದು ಡೆಟಾಲು ಎಲ್ಲ ತೊಗೊಂಡಿದ್ದೀನಿ. ಇದನ್ನು ಫಸ್ಟ್ ಪ್ಲೇಸ್ ಮಾಡಿಬಿಡೋಣ. ಆಮೇಲೆ ಮೇಯ್ನು 10 ಡೈಪರ್ ಪ್ಯಾಂಟೀಸು ಯೂಸ್ ಆ್ಯಂಡ್ ಥ್ರೋ 10 ಪೀಸ್ ಇದೆ. ಓಪನ್ ಮಾಡಿಲ್ಲ, ಹಾಗೆ ಇಟ್ಕೊಳ್ತೀನಿ. ಅದಿದೆ, ಆದರೂ ಸೇಫ್ಟಿಗೆ ಅಂದ್ಬಿಟ್ಟು ಒಂದೆರಡು ವಿಸ್ಪರ್ ಮನೇಲಿತ್ತು, ಅದನ್ನು ಬ್ಯಾಗಲ್ಲಿ ಹಾಕ್ತಿದ್ದೀನಿ, ಬೇಕಾಗುತ್ತೆ. ಈಗ 3 ಪೇರ್ಸು ನೈಟಿ ಫಸ್ಟು ಎಕ್ಸ್ಟ್ರಾ ಇಟ್ಕೊಂಡ್ಬಿಡೋಣ. ಕೆಳಗಡೆ ಮೇಲ್ಗಡೆ ಈಗ ತೊಗೊಳೋದು ಈಸಿ ಆಗುತ್ತೆ. ನಾನು ಎಕ್ಸ್ಟ್ರಾ 3 ನೈಟೀಸ್ ತೊಗೊಂಡಿದ್ದೀನಿ. ಎರಡು ಪೆಟಿಕೋಟು, ಇದು ಎಕ್ಸ್ಟ್ರಾ ಅಂತ ತೊಗೊಂಡಿರೋದು. ಅದನ್ನು ಬಿಟ್ಟು ಒಂದು 3 ಡೇಸ್ಗೆ 1 ನೈಟಿ, ಫೀಡಿಂಗ್ ನೈಟಿ, 1 ಇನ್ನರ್ ವೇರು, ಅದ್ರ ಜೊತೆ ಇದು ಕೊಡೋಕೆ ನಮ್ಮ ಯಜಮಾನ್ರಿಗೆ ಗೊತ್ತಾಗಲ್ಲ, ಅದಕ್ಕೆ ಇನ್ನರ್ ವೇರ್ಸ್ನ ಅದರೊಳಗಡೆನೇ ಇಡ್ತಿದ್ದೀನಿ. 1 ನೈಟಿ, ಅದಕ್ಕೆ ಬೇಕಾಗಿರೋ ಇನ್ನರ್ ವೇರ್ಸು ಪೇರ್ ಮಾಡಿ ಹೀಗಿಡಲ. ಹೀಗಿರ್ತೀನಿ, ಅವ್ರು ತಗೊಳೋಕ್ಕೆ ಈಸಿ ಆಗುತ್ತೆ. ನೈಟಿ ಮತ್ತು ಒಂದು ಶಾರ್ಟ್ಸು, ಒಂದು ಇನ್ನರ್. ಇದು ಕ್ಲಾತ್ ತುಂಬ ರಫ್ ಆಗಿದೆ, ರಾಯನ್ ಬೇಡ, 2 ಡಬಲ್ ಲೇಯರ್ ಬರುತ್ತೆ. ಅದಕ್ಕೆ ಫೀಡಿಂಗಿಗೆ ಈಸಿ ಆಗಿರುತ್ತೆ, ಅದೇ ಡಬಲ್ ಲೇಯರ್ ಬರುತ್ತೆ ಅಂದ್ಬಿಟ್ಟು ನಾನು ಒಳಗಡೆ ಮೇಲ್ಗಡೆ ಏನು ತೊಗೊಳ್ತಿಲ್ಲ. ಮೇಲ್ಗಡೆದು ತೊಗೊಂಡಿದ್ದೀನಿ, ಅಂದರೆ ಇದರಲ್ಲಿ ಪ್ಯಾಕ್ ಮಾಡ್ತಿಲ್ಲ. ಪೇನಿಗೆ ವಾಯ್ಸೇ ಬರ್ತಿಲ್ಲ, ಡೈವರ್ಟ್ ಮಾಡೋಕ್ಕೋಸ್ಕರನೇ ಆಲ್ಮೋಸ್ಟ್ ಈ ವಿಡಿಯೋ ತೆಗಿತಾ ಇದ್ದೀನಿ. ನಾನು ಡೈವರ್ಟ್ ಮಾಡ್ಕೊತಿದ್ದೀನಿ ಪೇನಿಂದ. ಏನು ಮಾಡೋದು? ಇದ್ದದೆಲ್ಲ ಪ್ರಾಡಕ್ಟ್ ಡೀಟೇಲ್ಸ್ ನಾನು ಹಿಂದಿನ ವೀಡಿಯೋಸಲ್ಲಿ ಹಾಕಿದ್ದೀನಿ, ನೀವು ಅದರಲ್ಲಿ ಹೋಗಿ ನೋಡ್ಬೋದು. ಏನು ಹಚ್ಚಿದ್ರೂ ಸಮಕ್ಕೆ ಬರ್ತಿಲ್ಲ. ತ್ರೀ ಪೇರ್ ಸೆಟ್ ಮಾಡಿ ಇಟ್ಟಿದ್ದೀನಿ. ಆಮೇಲೆ 3 ಎಕ್ಸ್ಟ್ರಾ ನೈಟಿ ಮತ್ತು ಪೆಟಿಕೋಟ್ ತೊಗೊಂಡಿದ್ದೀನಿ. ಅದ್ರ ಜೊತೆಗೆ ಈ ಬ್ಯಾಗಲ್ಲಿ ಬೆಲ್ಟು ಮತ್ತು
ಫೀಡಿಂಗ್ ಪ್ಯಾಡ್ಸ್ ಇದೆ, ರಿಯೂಸಬಲ್ಲು. ಇದನ್ನ ಒಂದು ಕಡೆ ಪ್ಲೇಸ್ ಮಾಡ್ಕೊಳ್ತೀನಿ. ಮತ್ತು ಅದ್ರ ಜೊತೆ 2 ಟವಲ್ ಇಟ್ಕೊತಾ ಇದ್ದೀನಿ ನನಗೆ ಅಂತ. ಸ್ವಲ್ಪ ಸಮಯ ಈಗ ಫಸ್ಟು ಎಕ್ಸ್ಟ್ರಾ ಏನಾದರೂ ಸಿಕ್ಬಿಡೋಣ. ಎಕ್ಸ್ಟ್ರಾ ಅಂತ ಏನಿಲ್ಲ, ನಾರ್ಮಲ್ ಆದರೆ 3 ಪೇರ್ ಸಾಕು, ಆಗಿಲ್ಲ ಅಂತಂದರೆ ಬೇಕಾಗುತ್ತೆ. 3 ಪ್ಯಾಂಟೀಸು. ಇದು ಯೂಸ್ ಆಗುತ್ತೋ ಇಲ್ವೋ ಗೊತ್ತಿಲ್ಲ, ಪೆಟಿಕೋಟು ಇಟ್ಕೊಂಡಿರ್ತೀನಿ. ಫೀಡಿಂಗ್ ಬ್ರಾಸ್ 3 ಪೇರು, ಎಕ್ಸ್ಟ್ರಾ 2 ಶಾರ್ಟ್ಸ್. ಕೆಳಗಿಟ್ಬಿಟ್ಟು ನೈಟೀಸ್ ಮೇಲೆ ಇಡ್ತೀನಿ. ಯಾಕಂದರೆ ಇದು ಎಕ್ಸ್ಟ್ರಾ ಆಗೋದು, ಇದರಲ್ಲಿ ನೈಟಿ ಜೊತೆನೂ ಸೆಟ್ ಮಾಡಿಟ್ಟಿದ್ದೀನಿ ಅಲ್ವಾ, ಅವ್ರಿಗೆ ತೊಗೊಳಕ್ಕೆ ಈಸಿ ಆಗುತ್ತೆ ಅಂತ. ಅಲ್ಲಿ ಹಾಸ್ಪಿಟಲಲ್ಲಿ ಹೆರಿಗೆ ವಾರ್ಡಲ್ಲಿ ಬ್ಯಾಗು ಅಲೋಡ್ ಮಾಡಲ್ಲ. ನಾರ್ಮಲ್ ವಾರ್ಡ್ಗೆ ಹಾಕಿದ್ಮೇಲೆ ಬ್ಯಾಗ್ ಇದು ಮಾಡೋದು. ನಾರ್ಮಲ್ ಡೆಲಿವರಿ ಆಯಿತು, ಎಲ್ಲ ನಾರ್ಮಲ್ ಆಗಿದೆ ಅಂದರೆ 1 ಡೇ ಅಬ್ಸರ್ವೇಷನಲ್ಲಿ ಇಟ್ಕೊಂಡು ಮಾಡ್ತಾರೆ. ಇಲ್ಲ ಅಂತಂದರೆ 2-3 ಡೇಸ್ ಆಗುತ್ತೆ ಏನಾದರೂ ಇಶ್ಯೂಸ್ ಇದ್ದರೆ. ಅದಕ್ಕೆ ನಾನು ಅವ್ರಿಗೆ ಈಸಿ ಆಗುವಾಗ ಪ್ಯಾಕ್ ಮಾಡ್ತಿದ್ದೀನಿ ತೆಗೆದುಕೊಡೋಕ್ಕೆ. ಇದು ಸೈಡಲ್ಲಿ ಪ್ಲೇಸ್ ಮಾಡಬೇಕಿತ್ತು, ಇಲ್ಲಾಂದರೆ ಇದು ನಾನು ಬ್ಯಾಗಲ್ಲಿ ಇಟ್ಕೊಳ್ಳ. ಹಾಂ, ಇದ್ರಲ್ಲಿ ಆಗಲ್ಲ, ಮುಂದೆಗಡೆ ಟ್ರೈ ಮಾಡ್ತೀನಿ. ಹಾಂ, ಮುಂದೆ ಜಿಪ್ಪಲ್ಲಿ ಒಂದು ಟಾಯ್ಲೆಟ್ ಸೆಟ್ ತೆಗೆದ್ಬಿಟ್ಟು ಇಲ್ಲಿ ಇಟ್ಕೊಂಡು ಇಲ್ಲಾಗುತ್ತೆ, ಇದು ಜಿಪ್ ಹಾಕ್ತೀನಿ. ಇದಂತೂ ಮುಂದೆ ಇಟ್ಕೊಳ್ತೀನಿ ಅಷ್ಟೇ. ಬೆಲ್ಟ್ ನಾನು ಯಾಕೆ ಈಗಲೇ ಇಷ್ಟು ಕೇರ್ ಮಾಡ್ತಿದ್ದೀನಿ ಅಂತಂದರೆ, ಆಫ್ಟರ್ ಡೆಲಿವರಿ ಪ್ಲಾಸೆಂಟಾ ರಿಮೂವ್ ಮಾಡಿದ್ಮೇಲೆ ತುಂಬ ಹೊಟ್ಟೆ ಪೇಯ್ನ್ ಬರುತ್ತೆ, ಬೆನ್ನೋವು ಬರುತ್ತೆ. ಫಸ್ಟ್ ಡೇಯಿಂದನೇ ಬೆಲ್ಟ್ ಯೂಸ್ ಮಾಡೋದ್ರಿಂದ ಪೇಯ್ನ್ ಸ್ವಲ್ಪ ಕಡಿಮೆ ಆಗುತ್ತೆ ಅಂತ ಒಂದು ಆರ್ಟಿಕಲ್ ಓದಿದ್ದೆ. ಇವಾಗಲೇ ಬೆಲ್ಟ್ ತಗೊಂಡು ಪ್ಯಾಕ್ ಮಾಡಿದ್ದೀನಿ. ನನಗೆ ಇಷ್ಟ ಆಯಿತು. ಹಾಸ್ಪಿಟಲ್ ಫೈಲು, ಫೋನ್ ಚಾರ್ಜರು ಮತ್ತು ಫೋನ್ಸು, ಟ್ಯಾಬ್ಲೆಟ್ಸು ಅದೆಲ್ಲ ಈ ಬ್ಯಾಗಲ್ಲಿ ಹಾಕ್ಕೊಳ್ತಿದ್ದೀನಿ. ಅದೆಲ್ಲ ಬೆಡ್ ಪಕ್ಕನೇ ಇಟ್ಕೊಂಡಿದ್ದೀನಿ, ಹೋಗೋವಾಗ ಹಾಕ್ಕೊಳ್ತೀನಿ. ಇದರಲ್ಲಿ ಹಾಸ್ಪಿಟಲ್ ಫೈಲ್ ಇಟ್ಟಿದ್ದೀನಿ. ನಾನು ಹೋಮ್ ಕಮಿಂಗ್ ಔಟ್ಫಿಟ್ಟೇ ಇಟ್ಕೊಂಡಿಲ್ಲ, ನಂದು ಅವ್ರದ್ದು ಇಟ್ಕೊಬೇಕು. ಅದನ್ನು ಈ ಬ್ಯಾಗಲ್ಲೇ ಇಟ್ಕೊತೀನಿ. ಆ ಬ್ಯಾಗ್ ಫುಲ್ ಆಯಿತು. ಈ ಬ್ಯಾಗಲ್ಲಿ ಪಾಪುದು ಕ್ಯಾರಿನಷ್ಟು ಮತ್ತು ಮಸ್ಕಿಟೋನಷ್ಟು ತೊಗೊಳ್ಬೇಕು. ಮಸ್ಕಿಟೋನ ಫಸ್ಟ್ ಪ್ಲೇಸ್ ಮಾಡೋಣ, ಆಗುತ್ತೋ ಇಲ್ವೋ ನೋಡೋಣ. ಆಗಿಲ್ಲ ಅಂದರೆ ಆ ಬ್ಯಾಗಲ್ಲಿ ಹಾಕ್ತೀನಿ. ಮಸ್ಕಿಟೋ ನೆಟ್ಟು ಆಯಿತು.
ಮಸ್ಕಿಟೋ ನೆಟ್ ಆಯಿತು. ಇನ್ನು ಕ್ಯಾರಿ ನೆಸ್ಟ್ ನನಗೆ ತುಂಬ ಇಷ್ಟ ಆಯಿತು. ಈಗ ತಿರ್ಗಾ ಸಿಪ್ ಹಾಕಿ ತೋರ್ಸೋಕ್ಕಾಗಲ್ಲ, ಈಗ ನೆಕ್ಸ್ಟ್ ವಿಡಿಯೋದಾಗ ತೋರಿಸ್ತೀನಿ. ನನಗೆ ಅದು ಬಿಚ್ಚಿ ಸಿಪ್ ಹಾಕಿ ಇಟ್ಕೊಳ್ಳೋದೇ ತುಂಬ ಇಷ್ಟ. ಫೀಡಿಂಗ್ ಪಿಲ್ಲೋ ಅಷ್ಟೇ, ಜಿಪ್ ಹಾಕ್ಬಿಡೋಣ. ಇದೇ ಒಂದು ಬ್ಯಾಗ್ ಆಯಿತು. ಹಾಕೋಣಲ್ಲ. ಇದೇನಕ್ಕೆ ತೊಗೊಂಡೆ ಅಂತಂದರೆ, ಇದರಲ್ಲಿ ಕ್ಯಾರಿ ನೆಸ್ಟೆಲ್ಲ ರಿಮೂವ್ ಮಾಡಿದ್ರೆ ವಾಶ್ ಮಾಡಬೇಕಾಗಿರೋ ಕ್ಲಾತ್ಸ್ ಎಲ್ಲ ಇದರಲ್ಲಿ ಹಾಕ್ಕೊಳ್ಬೋದು ಈಸಿಯಾಗೆ. ಅದಕ್ಕೋಸ್ಕರ ಬ್ಯಾಗ್ ಕ್ಯಾರಿ ಮಾಡ್ತಿದ್ದೀನಿ. ನೋಡಿ, ಬರೀ ಪಾಪು ಕ್ಯಾರಿ ನೆಸ್ಟ್, ಮಸ್ಕಿಟೋ ನೆಸ್ಟ್, ಫೀಡಿಂಗ್ ಪಿಲ್ಲೋಗೆ ಒಂದು ಬ್ಯಾಗ್ ಹಾಕ್ಬಿಡ್ತು. ನಮ್ಮ ಯಜಮಾನ್ರು ಕೇಳ್ತಾರೆ, ಅಷ್ಟು ಬ್ಯಾಗ್ ಏನು ಎತ್ಕೊಂಡಿದ್ಯಾ ಅಂತ. ನೋಡಿದ್ರಲ್ಲ, ಆಲ್ಮೋಸ್ಟ್ 4 ಗಂಟೆ ಆಗ್ತಾ ಬಂತು. ಇದು ನನ್ನ ಹಾಸ್ಪಿಟಲ್ ಬ್ಯಾಗ್ ಪ್ಯಾಕಿಂಗು ವಿಡಿಯೋ. ಯಾರಾದರೂ ಏನಾದರೂ ಸಜೆಷನ್ ಮಾಡೋಂಗಿದ್ರೆ ಮಾಡಿ. ನಾನಿಷ್ಟು ಕಲೆಕ್ಟ್ ಮಾಡಿ ಪಾಪುಗೋಸ್ಕರ ಮಾಡಿದ್ದೀನಿ. ಇಷ್ಟ ಆದರೆ ಪ್ಲೀಸ್ ಶೇರ್, ಲೈಕ್, ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಗುಡ್ ನೈಟ್.